ಬನ್ನಿ ನನ್ನ ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ನಿಮ್ಮ ಫಿಸಿಕ್ಸ್ ಕ್ವಶನ್ ಏನಂತೀರಾ ಯೂನಿಟ್ ಟೆಸ್ಟ್ ಒಂದಕ್ಕೆ ಹೆಲ್ಪ್ ಆಗುವ ದೃಷ್ಟಿಕೋನದಿಂದ ನಮಗೆ ಕಳಿಸಿ ಕೊಟ್ಟಿರುವಂತಹ ಕ್ರಿಶ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. KGF ಬಾಬು, ಆಯಿತಾ. ಗಾಡ್ ಬ್ಲೆಸ್ ಯು. ನೋಡಿ, ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿಯೂ ತಾವುಗಳು ಕೂಡ ನಮಗೆ ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ಕಳುಹಿಸಿ ಕೊಡಿ. ಬನ್ನಿ ಸರ್, ಈಗ ಒಂದೊಂದಾಗಿ ಆನ್ಸರ್ಗಳನ್ನು ನೋಡ್ತಾ ಹೋಗೋಣ. ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ವಿತ್ ಕರೆಕ್ಟ್ ಆಪ್ಷನ್ಸ್ ಅಮಾಂಗ್ 4 ಗಿವನ್ ಆಪ್ಷನ್ಸ್ ಅಂತ ಇದೆ. ಏನೂ ಇಲ್ಲ ಸರ್, MCQs ಅಂತ. ಆ್ಯನ್ ಇನ್ಸ್ಟ್ರೂಮೆಂಟ್ ಯೂಸ್ಡ್ ಟು ಡಿಟೆಕ್ಟ್ ಪ್ರೆಸೆನ್ಸ್ ಆಫ್ ಚಾರ್ಜ್ ಆನ್ ಎ ಬಾಡಿ ಈಸ್ ಕಾಲ್ಡ್ ಡ್ಯಾಶ್. ಕ್ವಶನ್ ನಂಬರ್ 1 ರೈಟ್ ಆನ್ಸರ್ ಈಸ್, ಮೈ ಡಿಯರ್ ಚಿಲ್ಡ್ರನ್, ದಟ್ ಈಸ್ ಆಪ್ಷನ್ ಸಿ. ಮಗು ಕರೆಕ್ಟಾಗಿ ಆನ್ಸರ್ ಹಾಕಿದೆ ಇಲ್ಲಿ. ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 2 ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಈಥರ್ ಚಾರ್ಜ್ ಆ್ಯಂಡ್ ಡಿಸ್ಟೆನ್ಸ್ ಬಿಟ್ವೀನ್ ದ ಚಾರ್ಜಸ್ ಈಸ್ ಕಾಲ್ಡ್ ಆ್ಯಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಆಗಿರುತ್ತೆ. ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 3 resistivity of a wire depends on its dash. Question number 3 right answer is material is the right answer. ಹಾಗಿದ್ರೆ ಮಗು ಕರೆಕ್ಟಾಗಿ ಕ್ವಶನ್ ನಂಬರ್ 1 ಉತ್ತರವನ್ನು ಹಾಕಿರುವಂಥದ್ದು ಕ್ರಿಶ್ ಅವರೇ. ಕ್ವಶನ್ ನಂಬರ್ 3 ಕೂಡ ನೀವು ಹಾಕಿರುವಂಥದ್ದು ಸರಿಯಾಗಿದೆ ಉತ್ತರ, ಆಯಿತಾ, ಬರೆದಿರುವ ಉತ್ತರ. ಕ್ವಶನ್ ನಂಬರ್ 4 ದಿ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಇನ್ಕ್ರೀಸಸ್ ವಿತ್ ಇಟ್ಸ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 4 ರೈಟ್ ಆನ್ಸರ್ ಈಸ್ ಆಲ್ ಆಫ್ ದಿ ಅಬೌವ್. ಆಲ್ ಆಫ್ ದೀಸ್ ಅಂದರೆ ಇನ್ಕ್ರೀಸ್ ಇನ್ ಲೆಂತ್ ಹೌದು, ಇನ್ಕ್ರೀಸ್ ಇನ್ ಟೆಂಪ್ರೇಚರ್ ಕೂಡ ಹೌದು, ಡಿಕ್ರೀಸ್ ಇನ್ ಕ್ರಾಸ್ ಸೆಕ್ಷನ್ ಏರಿಯಾ ಕೂಡ ಹೌದು ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 5 ನೋಡೋಣ ಈಗ. ಕಿರ್ಚಾಫ್ಸ್ ಸೆಕೆಂಡ್ ಲಾ ಈಸ್ ಬೇಸ್ಡ್ ಆನ್ ದಿ ಲಾ ಆಫ್ ಕನ್ಸರ್ವೇಷನ್ ಆಫ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 5 ರೈಟ್ ಆನ್ಸರ್ ಈಸ್ ಡಿ ಅಂತ ಎಲ್ಲರೂ ಕೂಡ ಬರಿತಾ ಇದ್ದೀರಾ. ಸಮ್ ಆಫ್ ಮಾಸ್ ಆ್ಯಂಡ್ ಎನರ್ಜಿ, ಅದು ತಪ್ಪಾದ ಉತ್ತರ, ಆಯಿತಾ. ಎನರ್ಜಿ ಈಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್ ಮೈ ಡಿಯರ್, ವೆರಿ ಗುಡ್. ಕ್ವಶನ್ ನಂಬರ್ 6 ಅನ್ನು ನೋಡೋಣ. ಟೆಸ್ಲಾ ಇಸ್ ದ SI ಯೂನಿಟ್ ಆಫ್ ಡ್ಯಾಶ್ ಅಂತ ಇದೆ. ಇದಕ್ಕೂ ಕೂಡ ಬಹಳ ಜನ ವಿದ್ಯಾರ್ಥಿಗಳು ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂತ ಬರಿತಾ ಇದ್ದೀರಾ, ಆದರೆ ಸರಿಯಾದ ಉತ್ತರ ಬಂದು ಮ್ಯಾಗ್ನೆಟಿಕ್ ಫೀಲ್ಡ್ ಆಗಿರುತ್ತೆ. ಏನಾದರೂ ನಮ್ಮ ಉತ್ತರಗಳು ಕೂಡ ತಪ್ಪು ಅನಿಸಿದರೆ ದಯವಿಟ್ಟು ತಾವುಗಳು ಕನ್ಫರ್ಮೇಷನ್ ಮಾಡಿಕೊಂಡು ನಿಮ್ಮ ಪಾಠ ಮಾಡುವವ್ರ ಜೊತೆಗೆ, ಆಯಿತಾ, ದಯವಿಟ್ಟು ಒಂದು ಕಮೆಂಟನ್ನು ಮಾಡಿ. ನಂತರದಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ 7th ಕ್ವಶನ್ ನಂಬರ್ 7 ಎ ಸೊಲನಾಯ್ಡ್ ಕಾಯಿಲ್ ಹ್ಯಾಸ್ n ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಮೀಟರ್ ಆ್ಯಂಡ್ I ampere of current flowing through it. Magnetic field at the ends of solenoid is dash ಅಂತ ಇದೆ. ಓದೋದರಲ್ಲಿ ತಪ್ಪಾದರೆ ಕ್ಷಮಿಸಬೇಕು. ಕ್ವಶನ್ ನಂಬರ್ 7ಗೆ ಸರಿಯಾದ ಉತ್ತರ ಪ್ರೀತಿಯ ವಿದ್ಯಾರ್ಥಿಗಳೇ, ಬಹಳ ಜನ C0 ಅಂತ ಬರಿತಾ ಇದ್ದೀರಾ, ಆದರೆ ಆಪ್ಷನ್ ಎ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ, ಆಯಿತಾ. ಹಾಗಿದ್ರೆ ಏನಾದರೂ ನಾನು ಹೇಳಿದ್ನಲ್ವಾ, ದಿಸ್ ಈಸ್ ಯುವರ್ ಯೂಟ್ಯೂಬ್ ಚಾನಲ್, ದಿಸ್ ಈಸ್ ಯುವರ್ ಪ್ಲಾಟ್ಫಾರಮ್, ನೀವು ಬೆಳೆಸಿರೋಂತಹ ಒಂದು ಪ್ಲಾಟ್ಫಾರಮ್ ಸರ್. ತಾವುಗಳು ಏನಾದರೂ ತಪ್ಪಿದ್ದಲ್ಲಿ ಕಮೆಂಟ್ ಮುಖಾಂತರ ಇದನ್ನು ತಿದ್ದಬಹುದಾಗಿದೆ. ಧನ್ಯವಾದಗಳು. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿಯೂ ಕೂಡ ತಮ್ಮ ಸಹಕಾರವನ್ನು ನಮ್ಮ ಯೂಟ್ಯೂಬ್ ಚಾನಲ್ ಜೊತೆ ನೀಡಿ. ಧನ್ಯವಾದಗಳು. ವಿ ಹ್ಯಾವ್ ಆಲ್ರೆಡಿ ಕ್ರಾಸ್ಡ್ 1 lakh ಸಬ್ಸ್ಕ್ರೈಬರ್ಸ್, ಆಯಿತಾ. 1ನೇ ತಾರೀಕಿಗೆ ಒಂದು ಒಳ್ಳೆಯ ನ್ಯೂಸನ್ನು ಕೊಟ್ಬಿಟ್ರಿ ನನಗೆ. ನೀವೆಲ್ಲರೂ ಕೂಡ ಸಂತೋಷ, ಪ್ರೀತಿ ಸದಾ ಹೀಗೆ ಇರಲಿ ಸರ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಕರೆಕ್ಟ್ ಆನ್ಸರ್ಸ್ ಇನ್ ದ ಗಿವನ್ ಬ್ರಾಕೆಟ್ ಅಂತ ಇದೆ. ಒನ್ ಆಫ್ ದಿ ಬೇಸಿಕ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಈಸ್ ಡ್ಯಾಶ್. ಕ್ವಶನ್ ನಂಬರ್ 8 ರೈಟ್ ಆನ್ಸರ್ ಈಸ್ ಕ್ವಾಂಟಿಸೇಷನ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್ ಮೈ ಡಿಯರ್. ಕ್ವಶನ್ ನಂಬರ್ 9 ಅಕಾರ್ಡಿಂಗ್ ಟು ಕಿರ್ಚಾಫ್ಸ್ ಕರೆಂಟ್ ರೂಲ್ ದಿ algebraic sum of current at junction is dash. Question number 9 right answer is, my dear children, 0. ZERO 0. Question number 10 when charged particle moves along the direction of magnetic field it describes dash ಪಾತ್ ಅಂತ ಇದೆ. ಇದಕ್ಕೆ ಸ್ಟ್ರೈಟ್ ಲೈನ್ ಪಾತ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಧನ್ಯವಾದಗಳು. ದಯವಿಟ್ಟು ವಿಡಿಯೋ ನೋಡುವಾಗ ನಮ್ಮ ಒಂದು ಲೈಕ್ ಬಟನನ್ನು ಪ್ರೆಸ್ ಮಾಡಿ ಸರ್. ಜೊತೆಗೆ ಒಂದು ಕಮೆಂಟನ್ನು ಹಾಕಿದರೆ ಬಹಳ ಖುಷಿಯಾಗುತ್ತೆ. ಅದರ ಜೊತೆಗೆ ಆ ಕಮೆಂಟ್ ಸ್ವಲ್ಪ ಏನಂತೀರ ಸರ್, ಲೆಫ್ಟ್ ಸೈಡಿಗೆ
ಏನು ಸ್ಲೈಡ್ ಮಾಡಿದರೆ ಅಲ್ಲಿ ಒಂದು ನಿಮಗೆ ಹೈಪ್ ಅಂತ ಆಪ್ಷನ್ ಸಿಗುತ್ತೆ. ದಯವಿಟ್ಟು ಆ ಪಾಯಿಂಟ್ಸನ್ನು ನಮಗೆ ಕ್ರೆಡಿಟ್ ಮಾಡಿ ನಮ್ಮ ವಿಡಿಯೋಗೆ ಅಂತ ಕೇಳಿಕೊಳ್ಳುತ್ತಿದ್ದೇವೆ. ಆನ್ಸರ್ ಎನಿ 2 ಆಫ್ ದಿ ಫಾಲೋಯಿಂಗ್. ನಿಮ್ಮ ದುಡ್ಡು ಹೋಗಲ್ರಪ್ಪ ಪಾಯಿಂಟ್ಸ್ ಕ್ರೆಡಿಟ್ ಮಾಡಿದರೆ, ಖುಷಿಯಾಗಿ ವಿಡಿಯೋ ಚೆನ್ನಾಗಿದೆ ಅಂತ ಅರ್ಥ, ಆಯಿತಾ? ಈ ರೀತಿಯಾಗಿ ವಿದ್ಯಾರ್ಥಿಗಳೇ ಇವೆಲ್ಲ ಕ್ವಶನ್ಸ್ಗಳು ಕಾಣ್ತಾವಿದ್ದಾವಲ್ವ, 100% ನಿಮ್ಮ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬರುವ ಸಾಧ್ಯತೆಗಳು ಬಹಳ ಇದ್ದಾವೆ. ಮೊದಲು ತಾವುಗಳು ಇದರಲ್ಲಿ ಕ್ರಾಸ್ ಚೆಕ್ ಮಾಡ್ಕೋಬೇಕು, ಈ ಸಿಲೆಬಸ್ಸು ನಿಮ್ಮ ಕಾಲೇಜಲ್ಲಿ ಕಂಪ್ಲೀಟ್ ಆಗಿದೆಯಾ ಅಂತ. ಅರ್ಥ ಆಗುತ್ತಾ? ಹೋಪ್ ಎವ್ರಿ ಒನ್ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ಮೈ ಡಿಯರ್ ಚಿಲ್ಡ್ರನ್? ವೆರಿ ಗುಡ್. ಇಫ್ ಯು ಅಂಡರ್ಸ್ಟ್ಯಾಂಡ್ ವಿ ಆರ್ ಆನ್ ದ ಸೇಮ್ ಪಾತ್ ಅಂತ. ನಾನು ಹೇಳುತ್ತಿರುವಂಥದ್ದು ನೀವು ಕೇಳುತ್ತಿರುವಂಥದ್ದು ಎರಡೂ ಕೂಡ ಮ್ಯಾಚ್ ಆದರೆ ನಿಜವಾಗಿಯೂ ಅದರ ಪ್ರತಿಫಲ ಸಿಗುತ್ತೆ. ಧನ್ಯವಾದಗಳು. ಸದಾ ನಗ್ತಾ ಇರಿ, ಒಳ್ಳೆಯವರಾಗಿ, ಒಳ್ಳೆಯದನ್ನು ಬಯಸಿ. ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು.